ಗ್ಯಾಂಗ್ಸ್ಟರ್ ಬಿಷ್ಣೋಯ್ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಆತ ಮಾಡಿರೋದೆಲ್ಲ ಮಣ್ಣು ತಿನ್ನುವ ಕೆಲಸ ಆದರೂ ಆತನ ಹೆಸರು ಮಾತ್ರ ಊರೆಲ್ಲ ಸೌಂಡ್ ಮಾಡುತ್ತೆ. ಈಗ ಇದೇ ಬಿಷ್ಣೋಯ್ ಹೆಸರನ್ನ ಹೇಳಿಕೊಂಡು ಒಂದು ಗ್ಯಾಂಗ್ ಖತರ್ನಾಕ್ ಕೆಲಸವನ್ನ ಮಾಡಿದೆ. ಯಾವುದು ಆ ಗ್ಯಾಂಗ್, ಏನು ಈ ಸ್ಟೋರಿ, ಆ ಕುರಿತಾದಂಥ ಕಂಪ್ಲೀಟ್ ಪ್ಯಾಕೇಜ್ ಇಲ್ಲಿದೆ. ಬೆಂಗಳೂರಲ್ಲಿ ಗ್ಯಾಂಗ್ಸ್ಟರ್ ಬಿಷ್ಣೋಯ್ ಗ್ಯಾಂಗ್ ಆಕ್ಟಿವ್. ಬಿಷ್ಣೋಯ್ ಹೆಸರು ಹೇಳಿಕೊಂಡು ಬೆಂಗಳೂರಿನಲ್ಲಿ ಕಿಡ್ನಾಪ್. ಗ್ಯಾಂಗ್ಸ್ಟರ್ ಬಿಷ್ಣೋಯ್ ಹೆಸರು ಬಳಸಿ ಬೆದರಿಕೆ. ಅದೆಷ್ಟೋ ಸಿನಿಮಾಗಳಲ್ಲಿ ಕಿಡ್ನಾಪ್ ಮಾಡೋದು, ಹಣಕ್ಕೆ ಡಿಮ್ಯಾಂಡ್ ಮಾಡೋದು ನಾವು ನೀವು ನೋಡಿನೇ ಇರ್ತೀವಿ. ಸಿನಿಮಾ ಯಾಕೆ, ನಮ್ಮ ಸುತ್ತಮುತ್ತ ಸಮಾಜದಲ್ಲಿಯೂ ಸಹ ಅನೇಕ ಕಿಡ್ನಾಪ್ ಕೇಸನ್ನ ನೋಡಿನೇ ಇರ್ತೀವಿ. ಆ ರೀತಿಯಾಗಿ ಕಿಡ್ನಾಪ್ ಮಾಡಿದ ನಂತರ ಪೊಲೀಸರು ಅಂತವರನ್ನ ಹೆಡಮುರಿ ಕಟ್ಟೋದು ಕೂಡ ಕನ್ಫರ್ಮ್ ಅಲ್ವಾ? ಅದು ಗೊತ್ತಿದ್ರೂ ಸಹ ಈ ಕಿಡ್ನಾಪರ್ಸ್ ಮಾತ್ರ ದಡ್ಡರ ರೀತಿಯಲ್ಲಿ ನಡೆದುಕೊಳ್ಳೋದು ಮಾತ್ರ ಕಮ್ಮಿಯಾಗಿಲ್ಲ. ಹರಳೆಣ್ಣೆ ಕುಡಿದಿರುವ ರೀತಿಯಲ್ಲಿ ಹೀಗೆ ಇಲ್ಲಿ ಒಂದೊಂದು ಆಂಗಲ್ ಅಲ್ಲಿ ಪೋಸ್ಟ್ ಕೊಡ್ತಿರುವವರು ಈ ಆಸಾಮಿಗಳೆಲ್ಲ ಅಂತಿಂತ ಐನಾತಿಗಳಲ್ಲ. ಮೈ ಬಗ್ಗಿಸಿ ದುಡಿಯುವ ತಾಕತ್ತಿದ್ರೂ ಸಹ ಕಿಡ್ನಾಪ್ ಮಾಡೋದು, ಜನರಿಗೆ ಹೆದರಿಸುವುದು, ಇದನ್ನೇ ತಮ್ಮ ವೃತ್ತಿಯನ್ನಾಗಿಸಿ ಮಾಡಿಕೊಂಡಿದ್ದಾರೆ. ಈ ಆಸಾಮಿಗಳ ಹೆಸರು ಮೊಹಮ್ಮದ್ ರಫೀಕ್, ಶಿಶಿಪಾಲ್ ಸಿಂಗ್, ದೇವ್ ಮತ್ತು ಅಮಿತ್ ಚೌಧರಿ. ಇವರೆಲ್ಲರೂ ಸಹ ಬಿಸ್ನೆಸ್ ಮ್ಯಾನ್. ಒಬ್ಬರಿಗೆ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಇದೀಗ ಮಾಡಿದ ತಪ್ಪಿಗೆ ಕಂಬಿ ಹಿಂದೆ ಬಿದ್ದಿದ್ದಾರೆ. ನಮ್ಮ ಒಂದು ಟೀಮ್ ಹೋಗಿದ್ರು. ಎರಡು ಟೀಮ್ ಅವರು ಪರಸ್ಪರವಾಗಿ ಏನೇನು ಮಾಹಿತಿ ಬಂತು ಆಧಾರ ಮೇಲೆ ಬೇಗನೆ ಒಂದು ಟೋಟಲ್ ಈಗ ಆಸ್ ಆಫ್ ನಾವು 3 ಜನ ಔಟ್ಸೈಡ್ ಸ್ಟೇಟ್ ಅವರು, ಒಬ್ಬ ಇಲ್ಲಿ ಬ್ಯಾಂಗ್ಳೂರು, ಟೋಟಲ್ 4 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ಯಾರು ಆರೋಪಿ ಮೇನ್ ಬ್ಯಾಂಗ್ಳೂರು ಅವರು ಯಾರಿದ್ದಾರೋ ಅವರು ಇಲ್ಲಿಂದ ಮಾಹಿತಿ ಕೊಟ್ಟಿರ್ಬೋದು. ನಮ್ಮ ಪ್ರಕಾರ ಇದು ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವ್ರಿಗೆ ಮತ್ತು ಕಂಪ್ಲೇಂಟ್ಗೆ ಹಳೇದು ಯಾವುದು ಒಂದು ಟ್ರಾನ್ಸಾಕ್ಷನ್ ಆಗಿದೆ, ಆ ಟ್ರಾನ್ಸಾಕ್ಷನಲ್ಲಿ ಇವರು ಸ್ಯಾಟಿಸ್ಫೈಡ್ ಇರಲಿಲ್ಲ, ಅಂದರೆ ಅವ್ರಿಗೆ ಲಾಸ್ ಆಗಿದೆ ಅಂತ ಅವರು ಮನಸ್ಸಲ್ಲಿ ಆ ಥರ ಇಟ್ಕೊಂಡಿದ್ರು. ಪ್ಲಸ್ ಯಾರು ಕಂಪ್ಲೇಂಟ್ ಅವ್ರ ಥರ ದುಡ್ಡಿದೆ ಅಂತ ಆ ನಿಟ್ಟಿನಲ್ಲಿ ಅವ್ರ ಕಡೆಯಿಂದ ದುಡ್ಡು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಇವರ ಈ ಪಾಪದ ಕೆಲಸಗಳು ಇದೇನು ಮೊದಲಲ್ಲ ಬಿಡಿ. ತಿಹಾರ್ ಜೈಲಿನಲ್ಲಿದ್ದಾಗ ಆರೋಪಿಗಳು ಒಬ್ಬರಿಗೊಬ್ಬರು ಪರಿಚಯವಾಗಿದ್ದಾರೆ. ಬಂಧಿತ ಆರೋಪಿಗಳಲ್ಲಿ ಮೊಹಮ್ಮದ್ ರಫೀಕ್ ಮಾವಳ್ಳಿಯ ನಿವಾಸಿ. ಮೊಹಮ್ಮದ್ ರಫೀಕ್ ವಿರುದ್ಧ ದೆಹಲಿಯಲ್ಲಿಯೂ ಕೂಡ ಪ್ರಕರಣ ದಾಖಲಾಗಿತ್ತು. ಆಗ ದೆಹಲಿಯ ತಿಹಾರ್ ಜೈಲಿನಲ್ಲಿ ಒಬ್ಬರಿಗೊಬ್ಬರು ಆರೋಪಿಗಳ ಪರಿಚಯವಾಗಿದ್ದಾರೆ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗೂ ಬಂಧಿತರಿಗೂ ಸಂಬಂಧ ಇಲ್ಲ. ಬಿಷ್ಣೋಯ್ ಹೆಸರು ಹೇಳಿಕೊಂಡು ಸುಲಿಗೆ ಮಾಡಲು ಯತ್ನಿಸಿರೋದು ಬೆಳಕಿಗೆ ಬಂದಿದೆ. ಬಿಸ್ನೆಸ್ ಮ್ಯಾನ್ ಓರ್ವರಿಗೆ 1 ಕೋಟಿ ಹಣ ಡಿಮ್ಯಾಂಡ್ ಮಾಡಿದ್ದ ಈ ಖತರ್ನಾಕ್ ಗ್ಯಾಂಗ್ ಇದೀಗ ಪೊಲೀಸರ ಅತಿಥಿಯಾಗಿ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಒಂದು ಟೀಮ್ ಅವರು ಬ್ಯಾಂಗ್ಳೂರ್ ಲೆವೆಲಲ್ಲಿ ಕೆಲಸ ಮಾಡಿದರು. ಒಂದು ಟೀಮ್ ಅವರು ತಕ್ಷಣ ಬೇರೆ ರಾಜ್ಯಕ್ಕೆ ಹೋಗಿ, ಇದು ಡೆಲ್ಲಿ ಹೋಗಿ, ದಿಲ್ಲಿ ಅದಕ್ಕೆ ಹೋಗಿ ಬಿಟ್ಟು ಅಲ್ಲಿ ಅವರು ನಮ್ಮ ಒಂದು ಟೀಮ್ ಹೋಗಿದ್ರು. ಎರಡು ಟೀಮ್ ಅವರು ಪರಸ್ಪರವಾಗಿ ಏನೇನು ಮಾಹಿತಿ ಬಂತು ಆಧಾರ ಮೇಲೆ ಬೇಗನೆ ಒಂದು ಟೋಟಲ್ ಈಗ ಆಸ್ ಆಫ್ ನಾವು 3 ಜನ ಔಟ್ಸೈಡ್ ಸ್ಟೇಟ್ ಅವರು, ಒಬ್ಬ ಇಲ್ಲಿ ಬ್ಯಾಂಗ್ಳೂರು, ಟೋಟಲ್ 4 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈ ಘಟನೆಯಿಂದಾಗಿ ಇದೀಗ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನ ಲಾಡ್ಜ್ ಪರಿಶೀಲನೆಗೆ ನಗರ ಪೊಲೀಸ್ ಆಯುಕ್ತರಿಂದ ಆದೇಶವನ್ನ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ. ಆರೋಪಿಗಳು ಬೇರೆ ಬೇರೆ ರಾಜ್ಯದಿಂದ ಬಂದು ಲಾಡ್ಜ್ನಲ್ಲಿ ಉಳಿದುಕೊಂಡಿರುವ ಶಂಕೆಯ ಹಿನ್ನೆಲೆಯಲ್ಲಿ ಪ್ರತಿದಿನ ಪೊಲೀಸರಿಂದ ದಾಖಲಾತಿ ಪುಸ್ತಕ ಪರಿಶೀಲನೆ ಮಾಡಬೇಕೆಂದು ಹೇಳಿದ್ದಾರೆ. ಒಟ್ಟಲ್ಲಿ ಅಡ್ಡದಾರಿಯಲ್ಲಿ ಹಣ ಮಾಡುವ ಉದ್ದೇಶದಿಂದ ಈ ರೀತಿಯಾಗಿ ಹೋಗುವುದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.